ವಿಷಯ ಏನಪ್ಪ ಅಂತಂದರೆ, ರಾಜ್ಯದ ಮುಖ್ಯ ವ್ಯಕ್ತಿಯೊಬ್ಬರು, ಅದು ಏನೇ ಆಗಿರ್ಬೋದು. ಈಗ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಬಿಹಾರದಲ್ಲಿ ಇಂದು ಫಲಿತಾಂಶ ಬಂತು. ಏನು ಚುನಾವಣೆ ನಡೆದು ಅದರ ಫಲಿತಾಂಶ ಬಂತು. ಅದರಲ್ಲಿ NDA ಒಂದು ಸ್ಪಷ್ಟ ಬಹುಮತ ಸಿಕ್ಕಿ ಬಹು ಅಂತರಗಳಿಂದ ವಿನ್ ಆಯಿತು. ಈ ಒಂದು ಏನು ಎಲೆಕ್ಷನ್ ಬಗ್ಗೆ, ಚುನಾವಣೆ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳವ್ರ ಹತ್ರ ಟಿ ವಿ ಮಾಧ್ಯಮದವರು ಕ್ವಶನ್ಸನ್ನು ಕೇಳ್ತಾರೆ. ಇಷ್ಟೊಂದು ಬಹುಮತ ಬರೋಕ್ಕೆ ಕಾರಣ ಏನು? ಅಲ್ಲಿ ಇಂತಿಷ್ಟು ಜನದವು ಇಂತಿಷ್ಟು ಓಟ್ಗಳಿದ್ದಾವೆ, ಅದರಿಂದ ಯಾಕೆ ಒಂದೇ ಪಕ್ಷಕ್ಕೆ ದೊಡ್ಡ ಬಹುಮತ ಬಂತು ಅಂತೇಳಿ ಕೇಳಿದಾಗ ಅವರು ಉತ್ತರ ಕೊಡ್ಬೋದಿತ್ತು. ಹೇಳ್ತಾರೆ, ನಾವು ಈ ಥರ ಏನು ಅಂತೇಳಿ ಗೊತ್ತಿಲ್ಲ, ಯಾಕೆ ಈ ಥರ ನಮ್ಮ ಪಕ್ಷಕ್ಕೆ ಕಡಿಮೆ ಆಗಿದೆ, ನಾನು ವಿಚಾರ ಮಾಡ್ತೀನಿ. ಇಲ್ಲ ಅಂತಂದರೆ ಅಲ್ಲಿ ಮತಗಳ್ಳತನ ಆಗಿರ್ಬೋದು, ಮತಗಳು ಚೋರಾಗಿರ್ಬೋದು, ಚೋರ್ ಮತಗಳು ನಡೆದಿರ್ಬೋದು ಅಂತ ಹೇಳ್ತಾರೆ. ಒಬ್ಬ ರಾಜ್ಯದ ಪ್ರತಿಷ್ಠಿತ ಇಂತಹ ವ್ಯಕ್ತಿಯಾಗಿ ಈ ಒಂದು ಮತಗಳ್ಳತನ ಅಂತಾರಲ್ಲ, ಇದು ಸಾಧ್ಯನಾ ಅನ್ನೋದು ಎಲ್ಲರ ಪ್ರಶ್ನೆ. ಸಾಧ್ಯ ಆಗುತ್ತಾ ಅಥವಾ ಬಿಡುತ್ತಾ ಅಂತೇಳಿ ಮುಂದಿನ ಚುನಾವಣೆಯಲ್ಲಿ ಎಲ್ಲ ರಾಜ್ಯಗಳಲ್ಲೂ ಗೊತ್ತಾಗುತ್ತೆ. ನಾನು ಯಾವುದೇ ಪಕ್ಷಕ್ಕಾಗಲಿ, ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ಮಾತಾಡೋಕ್ಕೆ ತಯಾರಿಲ್ಲ. ಯಾವ ಪಕ್ಷ ಬಂದ್ರೇನು, ಯಾವ ವ್ಯಕ್ತಿ ಬಂದ್ರೇನು, ಜನಗಳು ಕಿತ್ತಾಡ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಕಿತ್ತಾಡ್ತಾರೆ, ನಾವು ಆ ಪಕ್ಷ, ನಾವು ಈ ಪಕ್ಷ ಅಂತೇಳಿ. ನೋಡಿ, ಇವತ್ತು ಹೊಸದಾಗಿ ಒಂದು ಮಾಹಿತಿ ಬಂತು. ಏನಂತಂದರೆ, ನಮ್ಮ ರಾಜ್ಯದಲ್ಲಿ ಏನು ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತಲ್ಲ ಪ್ರತಿ ತಿಂಗಳು, ಆ ಒಂದು ಹಣ ಈಗಾಗಲೇ ಕೆಲವು ಜನರಿಗೆ ಬಂದಿಲ್ಲ. 100 ಜನಗಳ ಸ್ಯಾಂಪಲ್ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟು 50-50, 50 ಜನಕ್ಕೆ ಬಂದಿದ್ದರೆ 50 ಜನಕ್ಕೆ ಬಂದಿಲ್ಲ. ಟೆಕ್ನಿಕಲ್ ಇಶ್ಯೂಸು, ಆಧಾರ್ ಇದಾಗಿಲ್ಲ, ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಬಟ್ ಒಂದು ಮಾಹಿತಿ ಪ್ರಕಾರ 2,000 ಗೃಹಲಕ್ಷ್ಮಿ ಹಣ ಇನ್ಮೇಲೆ ನಿಲ್ಲುತ್ತೆ, ಬರಲ್ಲ. 2 ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ. 2 ವರ್ಷ 24 ತಿಂಗಳು ಕೂಡ ಕೆಲವರಿಗೆ ಪಕ್ಕ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ. ಇಂತಹ ಸರ್ಕಾರಗಳು ಒಂದರಲ್ಲಿ ಕೊಟ್ಟಂಗೆ ಮಾಡಿ ಬೇರೆದರಲ್ಲಿ ಎಲ್ಲದರಲ್ಲೂ ಹೊಡೆಯೋದು ನಮ್ಮ ಜನಕ್ಕೆ ಅರ್ಥ ಆಗ್ತಾಯಿಲ್ಲ. ಈಗ ಒಂದು ಯೋಜನೆಯಲ್ಲಿ ದುಡ್ಡು ಕೊಡ್ತಾರೆ ಅಂದರೆ ಆ ದುಡ್ಡು ಎಲ್ಲಿಂದ ಬರಬೇಕು ಹೇಳಿ ನೋಡೋಣ, ಯೋಚನೆ ಮಾಡಿ. ಜನರು ಕಟ್ತಕ್ಕಂತಹ ತೆರಿಗೆಯಿಂದ ಜನರು ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದರೆ ಆ ವಸ್ತುವಿನ ಮೇಲೆ ತೆರಿಗೆ, ಆ ವಸ್ತುವಿನ ಮೇಲೆ ಆ ಟ್ಯಾಕ್ಸು, ಈ ಟ್ಯಾಕ್ಸು ಅಂತ ಹಾಕಿ ಅದ್ರ ಮೇಲೆ ವಸೂಲಿ ಮಾಡ್ತಾರೆ. ನಮ್ಮ ಜನಕ್ಕೆ ಅರ್ಥ ಆಗ್ತಿಲ್ಲ. ನಮ್ಮ ದುಡ್ಡು ನಮಗೆ ಕೊಡಬೇಕು, ಸ್ಕೀಮು ಮಾತ್ರ ಇವರವು, ನಮ್ಮ ದುಡ್ಡನ್ನು ನಮಗೆ ಕೊಡೋದು. ಒಂದರಲ್ಲಿ ಕೊಡೋದು, ಒಂದು ಯೋಜನೆಯಲ್ಲಿ ದುಡ್ಡು ಕೊಟ್ಟಂಗೆ ಮಾಡೋದು, 10 ವಸ್ತುಗಳಿಂದ ಕಿತ್ಕೊಳೋದು. ಇದು ಅರ್ಥನೇ ಆಗ್ತಾಯಿಲ್ಲ. ಇಷ್ಟು ನಡೀತಾ ಇದೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಿದ್ದೀನಿ ಇವತ್ತಿಗೆ.